ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಶಿವಪ್ರಕಾಶ್ ಆದ ನಾನು ಕಳೆದ ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನು ವಿಡಿಯೋ ಸರಣಿಗಳ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ತಾವು ಈ ವಿಡಿಯೋಗಳನ್ನು ನೋಡಿ ಉಪಯೋಗ ಪಡೆದುಕೊಂಡಿದ್ದೀರಿ ಎಂದು ನಾನು ನಂಬಿದ್ದೇನೆ. ಈ ದಿನ ಮಾರ್ಚ್ 1ರಿಂದ 15ರವರೆಗೆ 12 ರಾಶಿಗಳ ಭವಿಷ್ಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಮೊದಲು ಈ ಸೂಚನೆಗಳನ್ನು ತಾವು ಪರಿಶೀಲಿಸಿ. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಕೆಳಕಂಡ ಭವಿಷ್ಯ ಕೊಡಲಾಗಿದೆ. ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಇಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತವೆ. ಈ ವಿಷಯಗಳನ್ನು ತಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ನಂತರ ಇಲ್ಲಿರುವ ಗೋಚಾರದ ಭವಿಷ್ಯಗಳನ್ನು ತಾವು ತಿಳಿದುಕೊಳ್ಳಬೇಕು. ಆತ್ಮೀಯರೇ, ಈಗ ತುಲಾ ಲಗ್ನ ಅಥವಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಉನ್ನತ ವ್ಯಾಸಂಗಕ್ಕೆ ಹಲವಾರು ವಿಘ್ನಗಳು, ನೀವು ಕೆಲಸ ಬದಲಾವಣೆಗೆ ಯತ್ನಿಸುತ್ತಿದ್ದರೆ ಹಲವಾರು ತೊಂದರೆಗಳು, ನಿಮ್ಮ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳ ಫಲಗಳು ನಿಧಾನವಾಗಿ ಲಭಿಸುತ್ತವೆ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳ ಯಶಸ್ಸು ನಿಧಾನವಾಗಿ ನಿಮಗೆ ಸಿಗುತ್ತದೆ. ನಿಮ್ಮ ದೂರ ಪ್ರಯಾಣ ಹಡಗು ಅಥವಾ ವಿಮಾನದಲ್ಲಿ ಜಾಗರೂಕರಾಗಿರಿ. ನೀವು ಪುಸ್ತಕ ಲೇಖಕರಾಗಿದ್ದರೆ ಅದರ ಪ್ರಕಟಣೆ ವಿಳಂಬವಾಗುತ್ತದೆ. ನಿಮ್ಮ ಸ್ಥಿರಾಸ್ತಿಗಳ ಹೂಡಿಕೆ ನಿಧಾನವಾಗಿಯಾದರೂ ಯಶಸ್ವಿಯಾಗಬಹುದು. ನಿಮ್ಮ ಮಕ್ಕಳು ಶೇರ್ ಮಾರುಕಟ್ಟೆಯಲ್ಲಿ ವ್ಯವಹರಿಸುತ್ತಿದ್ದರೆ ಅದರ ಲಾಭಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಒಡಹುಟ್ಟಿದ ಅಣ್ಣ ಅಥವಾ ಅಕ್ಕನ ಸ್ನೇಹಿತರ ಹತ್ತಿರ ಸಹಾಯ ಕೇಳಿದ್ದರೆ ಅದು ನಿಧಾನವಾಗಬಹುದು. ನೀವು ಸಾಲ ಮರುಪಾವತಿ ಮಾಡುತ್ತೀರಿ. ನೀವು PhD ಪದವಿಗಾಗಿ ಪ್ರಯತ್ನಿಸಬಹುದು. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಆಗಬಹುದು. ನೀವು ವಿದೇಶದಲ್ಲಿ ವಾಸಕ್ಕೆ ಯತ್ನ ಪಡಬಹುದು. ನಿಮ್ಮ ಕಾಯಿಲೆ ಉಲ್ಬಣವಾಗಿ ಆಸ್ಪತ್ರೆ ಸೇರ್ಪಡೆ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯಿಂದ ಕಿರಿಕಿರಿಯಾಗಿ ದೂರ ಅಥವಾ ವಿಚ್ಛೇದನ, 2ನೇ ಮದುವೆ ಕೂಡ ಆಗಬಹುದು. ನಿಮ್ಮ ತಂದೆಯ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಕಂಡುಬರಬಹುದು. ನಿಮ್ಮ ಒಡಹುಟ್ಟಿದ ಅಣ್ಣ ಮತ್ತು ಅಕ್ಕನಿಗೆ ಆರೋಗ್ಯದಲ್ಲಿ ತೊಂದರೆ ಕಂಡುಬರಬಹುದು. ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಬರದಿರಬಹುದು. ಕಾರ್ಮಿಕರಿಂದ ತೊಂದರೆ ಹಾಗೂ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದರೆ ಸಮಸ್ಯೆ ಉಂಟಾಗಬಹುದು. ನೀವು ಬಾಡಿಗೆ ಮನೆ ಕೊಟ್ಟಿದ್ದರೆ ಬಾಡಿಗೆದಾರರಿಂದ ಕಿರಿಕಿರಿ. ನಿಮ್ಮ ಮೊದಲ ಮಕ್ಕಳ ಕೆಲಸದಲ್ಲಿ ತೊಂದರೆ ಕಂಡುಬರುತ್ತದೆ. ನಿಮ್ಮ ಪಾಲುದಾರರಿಗೆ ನಷ್ಟ.
ನಿಮಗೆ ಆರಾಮವಿಲ್ಲದಿರುವಿಕೆ, ಕೆಲಸ ಮಾಡಲು ಹುಮ್ಮಸ್ಸು ಕಡಿಮೆ ಇರುತ್ತದೆ. ನೀವು ಮನೆ ಬದಲಾವಣೆ ಮಾಡಬೇಕೆಂದಿದ್ದರೆ ಅದು ಸದ್ಯಕ್ಕೆ ಸಾಧ್ಯವಿಲ್ಲ. ನಿಮ್ಮ ಸಹಿಯಾಗಬೇಕಾದ ಪತ್ರಗಳು ಕೂಡ ವಿಳಂಬವಾಗಬಹುದು. ನಿಮ್ಮ ಕೆಲವು ವಸ್ತುಗಳು ಕಳ್ಳರ ಪಾಲಾಗಬಹುದು. ನಿಮ್ಮ ತಂದೆ ತಾಯಿಗೆ ಮಾರಕವಿರುವುದರಿಂದ ಆರೋಗ್ಯದ ಕಾಳಜಿ ವಹಿಸಿ ಮತ್ತು ಅವರ ಆಸ್ತಿಗಳಿಂದ ನಿಮಗೆ ತೊಂದರೆ ಬರಬಹುದು. ನಿಮ್ಮ ಮಕ್ಕಳ ಅನಾರೋಗ್ಯ, ನಿಮಗೆ ಸಾಲ ಜಾಸ್ತಿ ಮತ್ತು ವ್ಯಾಜ್ಯಗಳಿಗೆ ಒಳಗಾಗಬಹುದು. ನಿಮ್ಮ ಪಾಲುದಾರರಿಂದ ಹಣಕಾಸಿನ ತೊಂದರೆ ಅನುಭವಿಸಬಹುದು. ನಿಮಗೆ ವಿದೇಶದಲ್ಲಿ ಹದಗೆಟ್ಟ ಸಂಬಂಧ ಆಗಬಹುದು. ನಿಮ್ಮ ಕಳೆದು ಹೋದ ವಸ್ತು ಸಿಗದಿರಬಹುದು. ನಿಮ್ಮ ತಂದೆಯ ಪಾಲುದಾರರಲ್ಲಿ ಸಾಮರಸ್ಯ ತೊಂದರೆ. ನಿಮಗೆ ಜೀವಕ್ಕೆ ತೊಂದರೆ ಕಂಡುಬರಬಹುದು. ನೀವು ಕೋರ್ಟ್ ಮೆಟ್ಟಿಲೇರಬಹುದು. ನಿಮಗೆ ಪ್ರಯಾಣದಲ್ಲಿ ತೊಂದರೆ ಅಥವಾ ಅಪಘಾತ ಸಂಭವ ಇದೆ. ನಿಮಗೆ ಕಲಹ, ವಿಳಂಬ, ನಿರಾಶೆ, ನಿರುತ್ಸಾಹ, ಸೋಲು, ಅಡ್ಡಿ, ವಿನಾಕಾರಣ ಆಪಾದನೆಗಳನ್ನ ಅನುಭವಿಸಬಹುದು. ನಿಮ್ಮ ಶತ್ರು ನಿಮಗಿಂತ ಬಲಶಾಲಿ ಮತ್ತು ಅವರಿಂದ ತೊಂದರೆ ಕಂಡು ಬರುತ್ತದೆ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಆಗಬಹುದು. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.